ಈಗಷ್ಟೇ ಜಸ್ಟ್ ಇಂದಿರಾನಗರಕ್ಕೆ ಡ್ರಾಪ್ ಆಯಿತು. ಎಷ್ಟಪ್ಪ ಅಂದರೆ ನಮ್ಮ ಮನೆ ಹತ್ರದಿಂದ 464 ರೂಪಾಯಿ ಆಗಿರೋ ಅರ್ನಿಂಗ್ಸು. ಸೊ ಎಷ್ಟು ಟ್ರಿಪ್ಪದು ಫೇರ್ ಅಂತಂದರೆ 502 ಅಂತ ಅಂದ್ಬಿಟ್ಟು ನೋಡೋಣ. ಇದನ್ನು ಕ್ಲಿಯರ್ ಮಾಡ್ತೀನಿ. ಊಬರು ನನಗೆ ಎಷ್ಟು ಕೊಟ್ಟಿದ್ದಾನಂತ ನೋಡುವ. ಸೊ ಇದು ಶನಿವಾರ ಬಂದಿದ್ರು ಸೇಮ್ ಕಸ್ಟಮರ್, ಅದೇ ಕಸ್ಟಮರ್ದು ಬಾಡಿಗೆ ಇದು. ಅವ್ರು ಈ ವಾರ ಫುಲ್ ಬೇಕು ಅಂತ ಹೇಳವ್ರೆ. ಸರಿ ಮೇಡಮ್ ಫೋನ್ ಮಾಡಿ ಅಂತ ಕೂಡ ಹೇಳಿದ್ದೀನಿ. ನೋಡೋಣ ಎಷ್ಟು ಕೊಡ್ತಾನೆ. 439 ರೂಪೀಸ್ ಕೊಟ್ಟಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೇಗ ಹೊರಡ್ತೀನಿ ಮನೆಗೆ. ಯಾಕೆ ಅಂತ ಕೇಳೋದಾದರೆ ಸಾಯಂಕಾಲ ತರಕಾರಿಗಂತ ಹೋಗ್ಬೇಕು. ಇವತ್ತು ಸಂತೆ, ದೊಮ್ಸಂದ್ರ ಸಂತೆ ಇದೆ. ಸೊ ಹಂಗಾಗಿ ಸಂತೆಗೆ ಹೋಗ್ಬೇಕು. ಅದಕ್ಕೋಸ್ಕರ ಸೊ ಎಷ್ಟಾಗುತ್ತೆ ಅಷ್ಟು ಡ್ಯೂಟಿ ಹೊಡೆದ್ಬಿಡೋದೆ. ನೋಡೋಣ ಹೆಂಗಿರುತ್ತೆ ಇವತ್ತೊಂದು ದಿವಸ ಅಂತ ಅಂದ್ಬಿಟ್ಟು. ಇವತ್ತು ಮಳೆ ಬರುವಂತಹ ಯಾವುದೇ ಥರ ಸೂಚನೆ ಇಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ ಇವತ್ತೊಂದು ದಿವಸದಲ್ಲೇ. ಸೊ ಫಸ್ಟು ಡ್ಯೂಟಿ ಕಂಪ್ಲೀಟ್ ಆಗಿದೆ. ಟೈಮ್ ಬಂದು 11 ಗಂಟೆ 7 ನಿಮಿಷ. ಬೆಳಗ್ಗೆ 9:15ಗೆ ಡ್ಯೂಟಿ ಸಿಕ್ಕಿದ್ದು. ಹೆವಿ ಟ್ರಾಫಿಕ್ ಜಾಮ್ ರೋಡು. ಸೊ ಹಂಗೆ ಇವನ್ನ ಮೇಡಮ್ ಅವ್ರನ್ನ ಬಿಟ್ಟಿದ್ದೀನಿ. ಸೊ 400 ರೂಪಾಯಿ ಆಗೈತೆ. ನೋಡೋಣ ಎಷ್ಟು ಮಾಡೋಕ್ಕಾಗುತ್ತೆ. 1200 ರೂಪಾಯಿವರೆಗೂ ಮಾಡ್ಬೋದಾ ಅಂತ ಟ್ರೈ ಮಾಡ್ತೀನಿ. ಸಿಕ್ಕಿದ ಬಾಡಿಗೆ ಎಲ್ಲ ಹೊಡೆದ್ಬಿಟ್ರೆ ಆಗಬಹುದು. ಊಬರಲ್ಲಿ ಮತ್ತೊಂದು ಡ್ಯೂಟಿ ಸಿಕ್ಕೈತೆ ಈಗ ಕೋರಮಂಗಲ ಕಡೆಗೆ. ಸೊ ಹೋಗಿ ಪಿಕಪ್ ಮಾಡೋಣ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಿ ಡ್ಯೂಟಿ ಮಾಡ್ಕೋಬೇಕು. ಯಾಕಂತಂದರೆ ಮಳೆ ಬರೋಂಗೂ ಐತೆ. ಅದ್ರ ಜೊತೆಗೆ ಕಸ್ಟಮರ್ಗಳು ಯಾಕೋ ವೆಯ್ಟ್ ಮಾಡ್ತಾ ಇಲ್ಲ. ಜೊತೆಗೆ ಹೇಳ್ಬೇಕು ಅಂತಂದರೆ ತೀರಾ ಕಸ್ಟಮರ್ ಬೇರೆ ಕಡಿಮೆ. ಅವ್ರು ವೆಯ್ಟೇ ಮಾಡಲ್ಲ. 1 ನಿಮಿಷ 2 ನಿಮಿಷ ಅದೇನೋ ಅಂತ ಗೊತ್ತಿಲ್ಲ. ಸೊ ಲೊಕೇಶನ್ಗೆ ಬಂದಿದ್ದೀನಿ. ಸೊ ಹಂಗೋ ಹಿಂಗೋ ಹೆಂಗೋ ಮಾಡಿ ಒಂದು ಸ್ವಲ್ಪ ಅಲ್ಲಿ ಸುತ್ತಿ ಒಂದು 768 ರೂಪಾಯಿ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಇಂದಿರಾನಗರದಲ್ಲಿದ್ದೀನಿ. ಯಾವುದೂ ಡ್ಯೂಟಿಗಳು ಬರ್ತಾ ಇಲ್ಲ ಅಂತಂದರೆ ಸ್ವಲ್ಪ ಕೆಲಸ ಇದೆ ಇಂದಿರಾನಗರದಲ್ಲಿ. ಹಂಗಾಗಿ ಈ ಡ್ಯೂಟಿಗಳನ್ನ ಎತ್ಕೊತ ಇಲ್ಲ. ಬರೋದನ್ನೆಲ್ಲ ಚೆಕ್ ಮಾಡ್ತಾನೇ ಇದೆ. 3 ಗಂಟೆಗೆ ಇಲ್ಲೇ ಕೆಲಸ ಇದೆ. ಆಲ್ರೆಡಿ 1 ಗಂಟೆ 27 ನಿಮಿಷ ಆಗಿದೆ. ಸೊ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ. ಸೊ ಈಗ HSR ಲೇಔಟ್ಗೆ ಒಂದು ಡ್ಯೂಟಿ ಹಾಕ್ಕೊಂಡಿದ್ದೀನಿ. 6:30 ಆಗೋಯ್ತು. ಇನ್ನೂ ಸಂತೆಗೆ ಹೋಗಬೇಕು. ಇವ್ರನ್ನ ಡ್ರಾಪ್ ಹಾಕ್ಬಿಟ್ಟು ಇವಾಗ ಇನ್ನೂ ಇಂದಿರಾನಗರದಲ್ಲೇ ಇದ್ದೀನಿ. ಎಲ್ಲಿ ಅಂತಂದರೆ 100 ಫೀಟ್ ರೋಡಲ್ಲಿ. ಸೊ ಇದಾದಮೇಲೆ ಮತ್ತೆ ಸಂತೆಗೆ ಹೋಗಬೇಕು. ಇನ್ನು ಮನೆ ಕಡೆಗೆ ಹೋಗಬೇಕು. ಮನೆಯಿಂದ ಒಂದೇ ಸಮ ಪೈತ ಕೂತವ್ರು. ಸ್ನೇಹಿತರೆ ಆಗಲೇ ಹೇಳ್ದಂಗೆ ಇವತ್ತು ದೊಮ್ಸಂದ್ರ ಮಾರ್ಕೆಟು ಹೋಗ್ಬೇಕಿತ್ತು. ಟೈಮ್ ಆಗೋಯ್ತು. ಆಲ್ರೆಡಿ 7 ಗಂಟೆ 6 ನಿಮಿಷ. ಯಾವುದಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಮನೆ ಕಡೆಗೆ. ಸೊ ವೆಯ್ಟ್ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಮೂವ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಸೊ ಎಲ್ಲಿದ್ದೀನಿ ಅಂತಂದರೆ HSR ಲೇಔಟ್ ಫಸ್ಟು ಸೆಕ್ಟರಲ್ಲಿ. ಯಾವುದಾದ್ರೂ ಕಸ್ಟಮರ್ ಸಿಕ್ಬಿಟ್ರೆ ಚೆನ್ನಾಗಿರೋದು. ಯಾಕಂತಂದರೆ ಲೇಟ್ ಆಯಿತು. ಆಲ್ರೆಡಿ ಒಂದು 7:30 8 ಗಂಟೆ ಅಷ್ಟರಲ್ಲಿ ಮಾರ್ಕೆಟ್ಗೆ ಹೋಗ್ಬಿಟ್ರೆ ತರಕಾರಿನ ಬರ್ಬೋದು. ಕಳೆದ ವಾರ ಸೋಮವಾರ ಹೋಗ್ಬೇಕಿತ್ತು. ಅವತ್ತು ಮಳೆ ಬರ್ತಿತ್ತು ಅಂತ ಹೋಗಿಲ್ಲ. ಈ ವಾರ ಹೋಗೋಣ ಅಂದರೆ ಸ್ವಲ್ಪ ಇವತ್ತು ಪರ್ಸ್ನಲ್ ಕೆಲಸ ಇತ್ತು. ಸಾಯಂಕಾಲ ಅಂದರೆ ಮಧ್ಯಾಹ್ನ ಮೇಲೆ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಯಾರಾದರೂ ಒಂದು ಕಸ್ಟಮರ್ ಸಿಕ್ಬಿಟ್ರೆ ಚೆನ್ನಾಗಿರೋದು. ಅಟ್ಲೀಸ್ಟ್ ಒಂದು 100-200 ರೂಪಾಯಿಂದು ಬಾಡಿಗೆ. ಊಬರು ಮತ್ತು ನಮ್ಮ ಯಾತ್ರೆ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೋ ಸರ್ಜಾಪುರ ಅಂತಲೇ ತೋರಿಸ್ತು. ಆದರೆ ಎಲ್ಲಂತ ಗೊತ್ತಿಲ್ಲ. ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದರೆ ವರ್ಕೌಟ್ ಆಗಲ್ಲ. ಹಂಗಾಗಿ ಈಗ ಹಿಂಗೆ ಖಾಲಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್. ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಡ್ಯೂಟಿಗಳಿಲ್ವ ಅಂತ ಕೇಳೋದಾದ್ರೆ ಸ್ನೇಹಿತರೆ ಡ್ಯೂಟಿಗಳಿದೆ. ಸಿಟಿ ಕಡೆಗಳಿತಾ ಇದೆ ಗಾಡಿನ. ಆದರೆ ನಮ್ಮ ಕಡೆಗೆ ಸಿಗ್ತಾ ಇಲ್ಲ. ನಾನು ಗೋಟು ಹಾಕ್ಕೊಂಡು ಹೋಗ್ತಿರೋದು. ಹಂಗಾಗಿ ಮತ್ತು ಟ್ರಾಫಿಕ್ ಕೂಡ ತುಂಬ ಕಡಿಮೆ ಇದೆ. ಇವತ್ತು ಸೋಮವಾರ ಬೇರೆ ಅಪ್ಪ. ನಾರ್ಮಲ್ ಆಗಿ ಸೋಮವಾರ ಟ್ರಾಫಿಕ್ ತುಂಬಿ ತುಳುಕೋದು. ಆದರೆ ಇವಾಗ ಆ ಥರ ಸಿಚುವೇಶನ್ ಇಲ್ಲ. ನನಗೆ ಬೇಕಿರೋ ಬಾಡಿಗೆ ಬಿಟ್ಟು ಮಿಕ್ಕಿದೆಲ್ಲ ಬಾಡಿಗೆನೂ ಬರ್ತಿದೆ. ಏನೇನೋ ಅಂದ್ಕೊಂಡೆ, ಇವತ್ತು ಏನೇನೋ ಆಗೋಯ್ತು. ನಾನೆಲ್ಲ ಕರೆಕ್ಟಾಗಿ ನನ್ನ ಪರ್ಸ್ನಲ್ ಕೆಲಸ ಮುಗ್ದಿದ್ದಿದ್ರೆ ನಾನು ಒಂದು 4 ಇಲ್ಲ 5 ಗಂಟೆ ಅಷ್ಟರಲ್ಲಿ ಮನೇಲಿ ಇರ್ಬೋದಿತ್ತು. ಆದರೆ
ಏನು ಮಾಡೋದು, ಲೇಟ್ ಆಗೋಯ್ತು. ಸಂತೆಯಿಂದ ಐಟಮ್ ಏನಾದರೂ ತಂದರೆ ಸ್ವಲ್ಪ ನಮಗೆ ಉಳಿತಾಯ ಆಗುತ್ತೆ ದುಡ್ಡು. ಹೋಯ್ತಾ ಒಂದು 200 ರೂಪಾಯಿ ಆಗುತ್ತೆ. ಸಂತೆಯಿಂದ ತರಕಾರಿಗಳು ತಗೊಂಡ್ರೆ ನಮಗೆ ಸ್ವಲ್ಪ ಒಂದು 300-400 ರೂಪಾಯಿ ಉಳಿತದೆ. ಸೊ ಆ ರೀಸನಿಂದ ಆ 300-400 ರೂಪಾಯಿ ಉಳಿಸೋಕ್ಕೋಸ್ಕರ ಖಾಲಿ ಹೋಗ್ತಾ ಇದ್ದೀನಿ, ಯಾವುದು ಸಿಗ್ತಾ ಇಲ್ಲ. HSR ಇಂದ ಇಲ್ಲಿ ಸರ್ಜಾಪುರ ರೋಡ್ಗೆ 169 ರೂಪಾಯಿದು ಒಂದು ಬಾಡಿಗೆ ಸಿಕ್ತು ನನಗೆ. ಸೊ ಇದನ್ನು ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ನನ್ನ ಪುಣ್ಯ ಅಂತ ಹೇಳ್ಬೋದು. ಯಾಕಂತಂದರೆ ನಾನು ತುಂಬ ಬೇಜಾರಲ್ಲೇ ಬರ್ತಿದ್ದೆ, ಅಯ್ಯಪ್ಪ ಇಷ್ಟು ದೂರ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು. ಬಟ್ ಏನಂತಂದರೆ ಇದೊಂದು ಬಾಡಿಗೆ ಸಿಕ್ತಲ್ಲ, ತುಂಬಾ ಹ್ಯಾಪಿ, ಖುಷಿ ಅಂತ ಹೇಳ್ಬೋದು. ಸೊ ಇನ್ನೂ ಇವ್ರನ್ನ ಡ್ರಾಪ್ ಹಾಕಾಯಿತು, ಇನ್ನೂ ಹೊರಡಬೇಕು. ಅಂದರೆ ಗೋಟು ಹಾಕ್ಕೊಂಡಿದ್ದೆ, ಅದನ್ನಲ್ಲೇ ಕಂಟಿನ್ಯೂ ಮಾಡ್ಕೊಂಬಂದೆ. ಬಟ್ ಏನಂತಂದರೆ ಮೇಯ್ನ್ ರೋಡಿಗೆ 1-1.5 ಕಿಲೋಮೀಟ್ರ್ ಅಷ್ಟು ದೂರ ಹೋಗಬೇಕು. ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟು ಒಳಗಡೆ ಬಂದಿದ್ದೀನಿ ಅಂತ. ಬರೋಬ್ಬರಿ 1.3 ಕಿಲೋಮೀಟ್ರು ಮೇಯ್ನ್ ರೋಡ್ಗಿರೋದು. ಸೊ ಇವಾಗ ಟೈಮ್ ಲ್ಯಾಪ್ಸ್ ನೋಡ್ತಾ ಇದ್ದೀರಾ, ಹಾಗಾಗಿ ನಿಮಗೆ ಫಾಸ್ಟ್ ಅನಿಸುತ್ತೆ. ಬಟ್ ಏನಂತಂದರೆ ಇಲ್ಲಿ ಬರೋಕ್ಕೆ ಒಂದು 3-4 ನಿಮಿಷ ಟೈಮ್ ತಗೊಂತು. ಇಲ್ಲಿಂದ ನಮ್ಮ ಮನೆ ಕಡೆಗೆ ಪ್ರಯಾಣ. ಸೊ ಪ್ರಯಾಣ ಬೇಗ ಬೇಗ ಮಾಡಬೇಕು. ಮನೆಯಿಂದ ಫೋನ್ ಮಾಡ್ತಾರೆ. ಮಾರ್ಕೆಟಲ್ಲಿ ತರಕಾರಿ ತಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ನಮ್ಮ ಮನೆಯವ್ರು ಹೋಗಿ ಪರ್ಚೇಸ್ ಮಾಡೋಕೆ ಹೋಗೋರು, ನಾನು ಇಲ್ಲಿ ಸೈಡಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಆಲ್ರೆಡಿ 8:15 ಆದರೆ ಜನ ಏನು ಕಡಿಮೆ ಏನಿಲ್ಲ, ಸರಿಯಾಗಿ ಜನ. ಸಂತೆನಲ್ಲೇ ಇದ್ದೀನಿ, ಮತ್ತು ಲೇಟ್ ಆಗಿಬಿಡುತ್ತೆ ವಿಡಿಯೋ ಮುಗ್ಸೋಕ್ಕೆ. ಅದಕ್ಕೋಸ್ಕರ ಇವಾಗ ವಿಡಿಯೋನ ಎಂಡ್ ಮಾಡಿಬಿಡೋಣ ಅಂತಂದ್ಬಿಟ್ಟು. ಸೊ ಬನ್ನಿ, ಒಂದೇ ಅಪ್ಲಿಕೇಶನಲ್ಲೇ ಡ್ಯೂಟಿ ಮಾಡಿದ್ದು 9 ಗಂಟೆ 14 ನಿಮಿಷ. ಅಂದರೆ ಮನೆಗೆ ಬೇಗ ಬಂದಿದ್ದೀನಿ, 8:15ಗೆಲ್ಲ ಮನೆಗೆ ಬಂದುಬಿಟ್ಟೆ. ಎಷ್ಟು ಅರ್ನಿಂಗ್ ಆಗಿದೆ ಅಂತ ತೋರಿಸ್ಕೊಟ್ಬಿಡ್ತೀನಿ ಇವತ್ತೊಂದು. ಊಬರಲ್ಲಿ 1000 ರೂಪಾಯಿ ಮಾಡಿರೋದು ಅಷ್ಟೇ ಇವತ್ತು. ಇನ್ನು ಯಾವುದೇ ಅಪ್ಲಿಕೇಶನಲ್ಲಿ ನಾನು ಡ್ಯೂಟಿ ಮಾಡಿಲ್ಲ. ನಮ್ಮ ಯಾತ್ರೆ ಎಲ್ಲ ಆನ್ ಮಾಡ್ಕೊಂಡಿದ್ದೆ. ಬಟ್ ಏನಂತಂದರೆ ಅದರಲ್ಲಿ ಯಾವುದ್ರಲ್ಲೂ ಡ್ಯೂಟಿ ಬಂದಿಲ್ಲ. ಆ ರೀಸನಿಂದ ಮಾಡೋಕ್ಕೆ ಹೋಗಿಲ್ಲ. ಓಲಾ ಅಂತೂ ಬ್ಲಾಕ್ ಆಗೈತೆ. ರ್ಯಾಪಿಡೋದಲ್ಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇವತ್ತು ಎಷ್ಟಾಗುತ್ತೆ ಡ್ಯೂಟಿ ಅಷ್ಟು ಮಾಡ್ಕೊಂಬಂದೆ. ಮತ್ತು ಹೇಳ್ಬೇಕು ಅಂತಂದರೆ ಇವತ್ತು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅದಕ್ಕೋಸ್ಕರ ಅಲ್ಲಿ ತುಂಬ ಟೈಮ್ ವೇಸ್ಟ್ ಆಯಿತು. ಹೇಳ್ಬೇಕಂದ್ರೆ 4 ಅವರ್ ಅಲ್ಲೇ ವೇಸ್ಟ್ ಆಗಿದೆ. ಮತ್ತು ತರಕಾರಿಗೆ ಕೂಡ ಬರಬೇಕಿತ್ತಲ್ವ, ಹಂಗಾಗಿ ಒಂದು 1000 ರೂಪಾಯಿ ಮಾಡಿಕೊಂಡು ಬಂದುಬಿಟ್ಟೆ. ಯಾಕಂದರೆ ಇವತ್ತಿನ ಖರ್ಚು ನಡಿಬೇಕಲ್ಲ. ಸೊ ಹಂಗಾಗಿ ಇವತ್ತೊಂದು ದಿವಸ ಹಿಂಗೆ ಇತ್ತು. ಹೇಳ್ಬೇಕಂದ್ರೆ ಡ್ಯೂಟಿಗಳಿತ್ತು, ಆದರೆ ಮಾಡೋಕ್ಕಾಗಿಲ್ಲ. ಸಂಜೆ ಮನೆಗೆ ಬರೋಕ್ಕೋಸ್ಕರ ಆದಷ್ಟು ನಮ್ಮ ಮನೆ ಕಡೆಗೆ ಯಾವ ಸೆಟ್ ಆಗುತ್ತೆ ಅದೇ ಬಾಡಿಗೆನೇ ಮಾಡ್ಕೊಂಬಂದಿದ್ದು. ಲಾಸ್ಟಲ್ಲಿ HSR ಲೇಔಟಿಂದ ಒಂದು ಡ್ರಾಪ್ ಆಯಿತು ಸರ್ಜಾಪುರ ರೋಡು, ಅಹಾದ್ ಯುರೋಪಿಯ, ಆವಾಗಲೇ ಹೇಳ್ದಂಗೆ. ಸೊ ಇವತ್ತೊಂದು ದಿವಸ ಹಿಂಗೆ ಇತ್ತು. ಇನ್ನು ತರಕಾರಿ ತಗೊಂಡು ಮನೆಗೆ ಹೋಗಿ ಮತ್ತೆ ನಾಳೆ ದಿವಸ ಸ್ಟಾರ್ಟ್ ಮಾಡಬೇಕು. ಸೊ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳುತ್ತಾ, ನಿಮ್ಗೇನಾದರೂ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಈ ಕೂಡಲೇ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ, ಹೇಳಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳುತ್ತಾ ಸ್ನೇಹಿತರೆ. ಸೊ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.